ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಚಿಕನ್ ರೆಸಿಪಿ ಮಾಡ್ತಾಯಿದ್ದೇನೆ. ಫಸ್ಟ್ ಟೈಮ್ ಯಾರು ನನ್ನ ಚಾನಲನ್ನು ವಿಸಿಟ್ ಮಾಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಆಗ ನಾನು ಹಾಕ್ತಿರುವ ಎಲ್ಲ ವಿಡಿಯೋವನ್ನು ಮೊದಲು ನೀವೇ ನೋಡ್ಬೋದು. ಚಿಕನ್ ಗ್ರೇವಿಯನ್ನು ಬೇರೆ ಬೇರೆ ರೀತಿಯೆಲ್ಲ ಮಾಡಲಿಕ್ಕೆ ಆಗ್ತದೆ. ನಾನಿವತ್ತು ಯಾವ ರೀತಿಯಲ್ಲಿ ಚಿಕನ್ ಗ್ರೇವಿಯನ್ನು ಮಾಡಿದ್ದೇನೆ ಅಂತ ತೋರಿಸಿಕೊಡ್ತೇನೆ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ನೋಡಿ, ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೇನೆ. ಇದಕ್ಕೆ 100 ಗ್ರಾಮ್ಸ್ನಷ್ಟು ಮೊಸರು ಹಾಕಿಕೊಳ್ತಾ ಇದ್ದೇನೆ. ಆಮೇಲೆ 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. 10 ನಿಮಿಷ ನೆನೆಯಲಿ ಇದು, ಮುಚ್ಚಳ ಮುಚ್ಚಿಡುವೊಂದು. ಈಗ ಮಸಾಲೆ ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ 1.5 ಸ್ಪೂನು ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಫ್ಲವರ್, ಆಮೇಲೆ ಬಡೆಸೊಪ್ಪು, ಗಸಗಸೆ ಮತ್ತು ಮೆಂತೆ ಕಾಳು 1/4 ಸ್ಪೂನ್. ಇದನ್ನೀಗ ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೇನೆ. 2 ಸ್ಪೂನ್ನಷ್ಟು ಆಯಿಲ್ ಹಾಕ್ಕೊಂಡಿದ್ದೇನೆ. ಈಗ ತೆಗೆದಿಟ್ಕೊಂಡ ಮಸಾಲೆ ಐಟಮನ್ನು ಹಾಕಿ ಫ್ರೈ ಮಾಡುವ. ನಾನಿಲ್ಲಿ ಒಮ್ಮೆಲೆ ಹಾಕಿಕೊಂಡಿದ್ದೇನೆ. ನೀವು ಟೈಮ್ ಇದ್ದರೆ ಸಪ್ರೇಟಾಗಿಯೂ ಫ್ರೈ ಮಾಡಿಕೊಳ್ಬೋದು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ 2 ಈರುಳ್ಳಿ ಮತ್ತು 10 ಎಸಳು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನನ್ನ ಚಾನಲನ್ನು ವಿಸಿಟ್ ಮಾಡಿರುವ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಈರುಳ್ಳಿ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡಿ. ಈಗ ಇದಕ್ಕೆ 6 ಗೋಡಂಬಿ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಗೋಡಂಬಿ ಹಾಕೋದ್ರಿಂದ ಮಸಾಲೆ ಥಿಕ್ಕಾಗಿ ಬರ್ತದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ 2 ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೇನೆ. ಟೊಮೆಟೊವನ್ನು ಸ್ಮೂತ್ ಆಗುವ ತನಕ ಫ್ರೈ ಮಾಡಿಕೊಳ್ಳುವ. ನಾನು ಪ್ರಿಪೇರ್ ಮಾಡ್ತಿರುವ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಹಾಗೆ ಬೇವು ಸೊಪ್ಪು 1 ಕಡ್ಡಿ ಸೇರಿಸಿಕೊಳ್ಳುವ. ಬೇವು ಸೊಪ್ಪು ಹಾಕ್ಕೊಂಡ್ರೆ ಸಾಂಬಾರಿಗೆ ಒಳ್ಳೆ ಘಮ ಇರ್ತದೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ನಾನಿಲ್ಲಿ ಖಾರಕ್ಕೆ 1 ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೇನೆ. ಜಾಸ್ತಿ ಖಾರ ಬೇಕಾಗೋರು ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿಕೊಳ್ತೇನೆ ನಾನು. ನೋಡಿ, ಇದನ್ನೀಗ ತಣ್ಣಗಾಗಲಿಕ್ಕೆ ಬಿಡುವ, ಆಮೇಲೆ ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸ್ಟವ್ ಆನ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ 2 ಸ್ಪೂನು ಗೀ ಹಾಕಿಕೊಳ್ಳುವ, ತುಪ್ಪ ಹಾಕಿಕೊಳ್ಳುವ. ತುಪ್ಪ ಕರಗಿದ ನಂತರ ಕಟ್ ಮಾಡಿಟ್ಕೊಂಡ 1 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಫ್ರೈ ಆದ ನಂತರ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ಈಗ ಇದಕ್ಕೊಂದು ನೀಟಾಗಿ ಮಿಕ್ಸ್ ಕೊಡುವ. ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪು ಆ್ಯಡ್ ಮಾಡಿಕೊಂಡಿದ್ದೇವೆ, ಅರಶಿನ ಹಾಕಿಕೊಳ್ಳಿಲ್ಲ. ಈಗ ಅರಶಿನ ಹುಡಿ 1/2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ. ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯ್ದಕ್ಕೆ ಇಡುವ. ಚಿಕನ್ ಬೇಯ್ತಾ ಇರುವಷ್ಟೊತ್ತಿಗೆ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಳ್ಳುವ. ನೋಡಿ, ಚಿಕನ್ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಅರ್ಧ ಬೆಂದಿದೆ. ಇದಕ್ಕೆ ಈಗ ಗ್ರೈಂಡ್ ಮಾಡಿಟ್ಟ ಪೇಸ್ಟನ್ನು ಹಾಕಿಕೊಳ್ಳುವ. ಮಸಾಲೆಯ ಪೇಸ್ಟನ್ನು ಹಾಕಿಕೊಳ್ಳುವ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ತೇನೆ. ಜಾರ್ ತೊಳೆದು ನೀರು ಆ್ಯಡ್ ಮಾಡಿಕೊಂಡಿದ್ದೇನೆ. ಗೇರು ಬೀಜ ಹಾಕಿಕೊಂಡಿದ್ದರಿಂದ ಗ್ರೇವಿ ತಿಕ್ಕಾಗಿ ಬರ್ತದೆ. ಈಗ ಒಂದು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. 10 ನಿಮಿಷ ಆಯಿತು ನೋಡಿ, ಈಗ ಚೆನ್ನಾಗಿ ಕುದೀತಾ ಉಂಟು.
ನೋಡಿ ಈ ಹದದಲ್ಲಿ ಉಂಟು ಗ್ರೇವಿ. ವಿಡಿಯೋ ನೋಡ್ತಾ ಇರುವವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ ಈಗ ಚಿಕನ್ ಗ್ರೇವಿ ರೆಡಿ ಆಯಿತು. ನಾನು ಈಗ ಸ್ಟವ್ ಆಫ್ ಮಾಡಿಕೊಳ್ತೇನೆ. ಚಿಕನ್ ಬೆಂದಿದ್ದು ಸಾಕು. ದೋಸೆ, ಇಡ್ಲಿ, ರೈಸ್, ಚಪಾತಿ ಯಾವುದಕ್ಕೂ ಇದು ಚೆನ್ನಾಗಿ ಹೊಂದಿಕೊಳ್ತದೆ. ವಿಡಿಯೋ ನೋಡ್ತಾ ಇರುವ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.